ಅದಕ್ಕೆ ನೌಕೆ ನಡೆಸಾವ ಭಾಳ ಶಾಣೆ ಬೇಕಾಗ್ತದೆ. ಎಲ್ಲರಿಗೆ ಬರುವುದಿಲ್ಲ ಅದು, ಎಲ್ಲರಿಗೆ ಬರೋದಿಲ್ಲ. ಈಗ ನೀವು ಮೋಟ್ರ್ ಸೈಕಲ್ ಓಡಿಸ್ತೀರಿ, ಎಷ್ಟು ಚೆನ್ನಾಗಿ ಓಡಿಸ್ತೀರಿ. ಎರಡ ಗಾಲಿ ಮೇಲೆ ನೀವು ಓಡ್ತಾ ಇರ್ತೀರಿ, ಎಷ್ಟು ಮಸ್ತ್ ಇರ್ತದೆ. ಹೆಂಗೆ ಬೇಕಾದಂಗೆ 120 ಕಿಲೋಮೀಟರ್ ಮೈಲ ಒಮ್ಮೊಮ್ಮೆ, ಇಲ್ಲವೇನು? ಈಗ ನನ್ನಂಥವಾಗ ನೀವು ಸುಮ್ಮನೆ ಅದರ ಮೇಲೆ ಕೂಡಂದ್ರೆ ಕೂಡಕ್ಕೆ ಬರೋದಿಲ್ಲ. ಕಲಾ ಅದು, ನಿಮಗದು ಕಲಾ ಮೈಗೂಡಿ ಅದು, ಹೌದಲ್ಲ? ಅದರ ಮೇಲೆ ಕೂಡಬೇಕಾಗಿತ್ತು ಅಂದರೆ ಆ ಕಲೆಯನ್ನು ಕಲಿಬೇಕಾಗ್ತದೆ. ಹಾಗ ಜೀವನದ ಒಳಗೆ ಪ್ರಯಾಣ ಮಾಡಬೇಕಾದ್ರೆ, ಬದುಕನ್ನು ಸಾಗಿಸಬೇಕಾದ್ರೆ, ಬದುಕಿನ ನೌಕೆಯನ್ನು ನಡೆಸಬೇಕಾದ್ರೆ ನಾವು ಸ್ವಲ್ಪ ಕಲಿಬೇಕಾಗ್ತದೆ. ನಾವು ಎಷ್ಟೇ ಜಾಣ ಇರಬಹುದು, ನೌಕೆಯೊಳಗೆ ಅಷ್ಟೇ ಸಂಪತ್ತ ತುಂಬಿಕೊಂಡಿರಬಹುದು, ಆದರೆ ಕಲಾ ಇಲ್ಲದೆ ಇದ್ದರೆ ಅದು ನಡೆಸಕ್ಕೆ ಬರೋದಿಲ್ಲ. ಅದು ಲಕ್ಷ ಕೋಟಿ ಇದ್ದವರು ವಿಫಲ ಆಗ್ತಾರೆ ಒಮ್ಮೊಮ್ಮೆ. ಏನೂ ಇಲ್ಲದ 10 ರೂಪಾಯಿದೊಳಗೆ ಬದುಕುವ ಮನುಷ್ಯ ಹಾಡ್ಕೋತ ಬದುಕಿರ್ತಾನೆ ಈ ಜಗತ್ತಿನೊಳಗೆ. ಕಲಾ ಅದು ಹಣ ಎಷ್ಟದ ಅನ್ನೋದು ಮಹತ್ವದ್ದಲ್ಲ, ಮನೆ ಎಷ್ಟು ದೊಡ್ಡದದ ಅನ್ನೋದು ಮಹತ್ವದ್ದಲ್ಲ. ಯಾವುದು ಮಹತ್ವದ್ದು? ಬದುಕೋ ರೀತಿ ಬಹಳ ಮಹತ್ವದ್ದು. ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇತ್ ಶತಂ ಸಮಾಹ. ಅಲ್ಲಿ ಹೇಳ್ತಾನೆ, 100 ವರ್ಷ ನಾನು ಬದುಕಬೇಕು, ಆದರೆ ಸಂತೋಷವಾಗಿ, ಮುಳುಗದಂಗೆ, ಸಿಕ್ಕೊಳ್ಳದಂಗೆ, ನೌಕೆ ನಿಲ್ಲದಂಗೆ ನಿಧಾನವಾಗಿ ಈ ಜಗತ್ತಿನಾಗ ತೇಲಿ ಹೋಗಬೇಕು. ಹೇಗೆ? ಅದಕ್ಕೆ ಒಂದು ಧರ್ಮ. ಆ ಧರ್ಮ ಮೈಗೂಡ್ತು ಅಂದರೆ, ಮನಸ್ಸನ್ನು ಅದು ತುಂಬಿಕೊಂಡಿತು ಅಂದರೆ ನಮ್ಮ ನೌಕೆ ನಿಧಾನವಾಗಿ, ಅನಾಯಾಸವಾಗಿ, ನಿರಾಯಾಸವಾಗಿ ತೇಲಿ ಹೋಗ್ತದೆ. ಆ ತೇಲೋದೇ ಜೀವನ. ಸಂತರು ಇಲ್ಲೇ ಬದುಕ್ಯಾರ, ಶರಣರು ಇಲ್ಲೇ ಬದುಕ್ಯಾರ, ಪರಮಜ್ಞಾನಿಗಳು ಇಲ್ಲೇ ಬದುಕ್ಯಾರ. ಎಲ್ಲರೂ ಭಾರಿ ಭಾರಿ ಕೋಟ್ಯಾಧೀಶರಾಗಿ ಬದುಕ್ಯಾರೇನು? ಎಲ್ಲರೂ ಏನು ವಿಶಾಲವಾದ ಅರಮನೆಯಂಥ ಅರಮನೆಯೊಳಗೆ ಇದ್ದು ಬದುಕ್ಯಾರೇನು? ಏನಿಲ್ಲ. ಕೆಲವರು ಹಂಗದಾರ, ಕೆಲವರು ಹಿಂಗದಾರ, ಕೆಲವ್ರಿಗೇನೂ ಇರಲಿಲ್ಲ. ಆದರೆ ಜೀವನದಾಗ ಹೆಂಗೆ ಬದುಕಬೇಕೋ ಹಂಗೆ ಬದುಕಬಹುದು. ಇರೋದದ ಸ್ವಲ್ಪ ಕಾಲ ಇರೋದದ ಈ ಜಗತ್ತಿನಾಗ. 100 ವರ್ಷ ಅಂದರೆ ಏನು ಭಾಳ ಏನು? ಹಿಂಗೆ ಕಣ್ಣು ಮುಚ್ಚಿ ತೆಗಿಯೋದರಾಗ 100 ವರ್ಷ ಅಕ್ಕವ. ಎಷ್ಟೊತ್ತ 100 ವರ್ಷ ಹೋಗೋದು? ಈಗೆಲ್ಲೇನು, ಈಗ ಅದಲ್ಲ 1 ತಾಸು, ಎಷ್ಟೊತ್ತ ಹೋಗೋದು? ಸುಮ್ಮನೆ ಈಗ ಬಂದು ಕೂತು ಎದ್ದು ಹಿಂಗೆ ಕಣ್ಣು ಮುಚ್ಚಿ ತೆಗಿಯೋದರಾಗ ಆರಾಗ್ತದೆ, ಜೀವನ ಆರೇ ಹೋಗ್ತದೆ. ಎಷ್ಟು ಎಲ್ಲರ ಜೀವನನೂ ಆರ್ತಾವ, ಎಲ್ಲ ಜೀವನನೂ ಮುಗಿದು ಹೋಗ್ತಾವ. ಆದರೆ ಅಷ್ಟು ದಿವಸ ಬದುಕಬೇಕು, ನೆಮ್ಮದಿಯಿಂದ ನಕ್ಕೋತು ಬದುಕಬೇಕು. ಹಾಗೆ ಮಾಡೋದಕ್ಕಾಗಿ ಧರ್ಮ. ಅದಕ್ಕೇನು ಮಾಡಬೇಕು ನೋಡ್ತಾ ಇಲ್ಲ ನಾವು. 1-2 ಕೆಲಸ. ಮೊದಲನೇದ್ದು ನಿರ್ಮಲ ಪ್ರೇಮ, ಸ್ವಚ್ಛ ಪ್ರೇಮ ಈ ಜಗತ್ತಿನಲ್ಲಿ ಬದುಕುವಾಗ ಇರಬೇಕು. 2ನೇದ್ದು ಪವಿತ್ರವಾದ ಪ್ರೇಮ ಇರಬೇಕು. 2ರ ವ್ಯತ್ಯಾಸ ತಮಗೆ ಗೊತ್ತಾಗ್ಯದ. ನಿರ್ಮಲ ಪ್ರೇಮ ಅಂದರೆ ಇದೇನು ಜಗತ್ತದ ಇದನ್ನು ಪ್ರೀತಿಸೋದು, ಸಹಜ ಪ್ರೇಮ ಮಾಡೋದು, ಪ್ರೀತಿಸೋದು. ಒಂದು ಮಗು ಜಗತ್ತನ್ನು ಪ್ರೀತಿಸ್ದಂಗೆ.
ಒಬ್ಬ ಸಂತ ಈ ಜಗತ್ತನ್ನು ಪ್ರೀತಿಸಿದಂಗೆ ಹಾಗೆ ನೋಡಿ ಸಂತೋಷ ಪಡೋದು. ಜಗತ್ತೇನು ಸಾಮಾನ್ಯ ಅಲ್ಲ, ಅದು ನಮ್ಮ ವೈರಿನೂ ಅಲ್ಲ. ನಮಗೆ ಬದುಕಾಕ ಬರದೇ ಇದ್ರೆ ಅದರಂಥ ವೈರಿ ಯಾವುದೂ ಇಲ್ಲ. ಹಂಗದ ಸುಮ್ಮನೆ ಪ್ರೀತಿಯಿಂದ ನೋಡೋದು. ಕಣ್ಣೊಳಗೆ ಕಹಿ ಇಟ್ಟು ಜಗತ್ತನ್ನು ನೋಡಿದರೆ ಸವಿಯಾಗೋದಿಲ್ಲ ಜಗತ್ತದ. ಕಣ್ಣಾಗ ಒಂದಿಷ್ಟು ನಿರ್ಮಲವಾದ ಪ್ರೇಮವನ್ನು ಇಟ್ಟರೆ ಕಾಣೋದೆಲ್ಲ ಪ್ರಿಯವಾಗ್ತದೆ, ಕಾಣೋದೆಲ್ಲ ಸವಿಯಾಗ್ತದೆ. ಹಂಗೆ ಒಂದಿಷ್ಟು ಕಣ್ಣೊಳಗಿಡೋದು. ನೋಡುವಾಗ ಆ ರೀತಿ ನೋಡೋದು. ನಿರ್ಮಲ ಎಲ್ಲೆಲ್ಲಿ ಮಲಿನದ ಅದನ್ನೇ ನೋಡೋದಲ್ಲ, ಎಲ್ಲೆಲ್ಲಿ ಛಲೋ ಅದ ಅದನ್ನು ನೋಡೋದು. ಛಲೋ ಬಹಳದ ಜಗತ್ತಿನಾಗ, ಮಲಿನ ಸ್ವಲ್ಪದ, ಕೆಟ್ಟದ್ದು ಸ್ವಲ್ಪದ. ಯಾಕೆ ಮನುಷ್ಯ ಅಷ್ಟೇ ಅಲ್ಲ ಕೆಟ್ಟವ, ಉಳಿದು ಯಾವ ಕೆಟ್ಟವ? ಮನುಷ್ಯರೊಳಗೂ ಎಲ್ಲರೂ ಎಲ್ಲಿ ಕೆಟ್ಟಾರ, ನೀವೊಬ್ಬರೇ ಚೆನ್ನಾಗಿ ಅದಿಯಲ್ಲ. ಎಷ್ಟು ಚೆನ್ನಾಗಿ ಇಲ್ಲವೇನು? ಎಲ್ಲ ಮನುಷ್ಯರು ಕೆಟ್ಟಾರೇನು? ಎಲ್ಲೋ ಅಲ್ಲೊಬ್ಬ, ಇಲ್ಲೊಬ್ಬ, ಅಲ್ಲೊಬ್ಬ, ಇಲ್ಲೊಬ್ಬ. ಅದನ್ನ ಬಹಳಷ್ಟು ನಾವು ಕಣ್ಣೊಳಗಿಟ್ಟುಕೊಂಡು ನೋಡ್ಕೋತ ನಡೆದೇವಿ ಅಂದರೆ ಜೀವನದಾಗ ಎಡವಾಕ್ ಶುರು ಮಾಡ್ತೇವಿ. ಬದುಕ ಅದು ಕಹಿಯಾಗಕ್ಕೆ ಶುರುವಾಗ್ತದೆ. ಸ್ವಲ್ಪ ನೋಡಂಗದ ಜಗತ್ತ. ಎಷ್ಟು ಗುಡ್ಡಗಳದಾವ, ಎಷ್ಟು ಕೊಳ್ಳೆಗಳದಾವ, ಎಂಥ ಸುಂದರವಾದ ಬೆಟ್ಟಗಳದಾವ, ಹರಿಯುವಂಥ ನದಿಗಳದಾವ. ಇಲ್ಲವೇನು? ಜಗತ್ತಂದ್ರೆ ಏನು ಅಷ್ಟು ಅದ್ಭುತ. ಆದರೆ ಅದನ್ನು ನಾವು ನೋಡಬೇಕಷ್ಟು. ನಿಮಗೆ ಗೊತ್ತಿರಬೇಕು, ಈ ಜಗತ್ತನ್ನು ವರ್ಣಿಸ್ತಾರೆ ಹೇಗೆ? ಇದು ಸತ್ಯಂ ಶಿವಂ ಮತ್ತೆ ಸುಂದರಂ. ಜಗತ್ತಿನಾಗ ಸತ್ಯ ಅದ, ಜಗತ್ತಿನಾಗ ಮಂಗಲದ, ಜಗತ್ತಿನಾಗ ಸೌಂದರ್ಯ ಅದ. ಆದರೆ ಅದನ್ನು ಹುಡುಕಾಡಿ ನೋಡ್ತಿರ್ಬೇಕು ಮನುಷ್ಯ, ಅನುಭವಿಸ್ಬೇಕು. ನೋಡೋ ದೃಷ್ಟಿ ಸ್ವಲ್ಪ ಬದಲ. ಇಲ್ಲೇ ಒಂದು ರಂಗೋಲಿ ಹಾಕ್ಯಾರ, ಎಷ್ಟು ಚಂದ ಹಾಕ್ಯಾರ ಇಲ್ಲವೇನು? ರಂಗೋಲಿ ಎಷ್ಟು ಸುಂದರವಾಗಿ ಹಾಕ್ಯಾರ. ರಂಗೋಲಿ ಹಾಕಿದ ಮೇರೆಯ ಹೊರಗೆ ಸ್ವಲ್ಪ ಕಸ ಅದ ಅಂತ ಇಟ್ಟುಕೊಳ್ಳಿ. ರಂಗೋಲಿ ಎಷ್ಟು ಅದ್ಭುತದ. ನೋಡಿ ಸಂತೋಷ ಪಡ್ಲಿಕ್ಕೆ ಎಷ್ಟು ಸೌಂದರ್ಯ ಬೇಕೋ ಅಷ್ಟದ. ಆದರೆ ಅದನ್ನು ನೋಡಾಗ ಒಂದೇನರೇ ಕಸ ಇಲ್ಲಿ ಬಿದ್ದಿತ್ತಂದ್ರೆ ಲಕ್ಷ್ಯ ಆ ಕಡೆ ಹೋಗಿಬಿಡ್ತದೆ. ಅದು ಒಂದೇ ಕಡ್ಡಿಯ ಕಸ, ಅದು ಸ್ವಲ್ಪ ಇಷ್ಟ ಇರ್ತದೆ, ಲಕ್ಷ್ಯ ಸೆಳಿತದೆ. ಇಷ್ಟು ದೊಡ್ಡ ರಂಗೋಲಿ ಇದ್ದರೂ ನಮ್ಮ ಲಕ್ಷಣ ಸೆಳೆಯೋದಿಲ್ಲ. ಯಾಕೆ? ನಮ್ಮ ಎದೆಯೊಳಗೆ ನಿರ್ಮಲ ಪ್ರೇಮ ಇಲ್ಲ ಅಷ್ಟೆ. ಸ್ವಲ್ಪ ನೋಡೋದು ಚಲೋ ಇಲ್ಲೇನು? ಚಲೋ ಇಲ್ಲೇನು? ಈಗ ನಿಮ್ಮೊಳಗೆ ಚಲೋ ಇಲ್ಲೇನು? ಚಲೋದೇನೂ ಇಲ್ಲವೇನು? ಎಷ್ಟು ಚೆನ್ನಾಗಿರ್ತದೆ. ಅದನ್ನು ಸ್ವಲ್ಪ ನೋಡ್ಕೋತ ಬರೇ ತಲೆ ಯಾಕೆ ನೋಡೋದು? ಬಹಳ ಬೆಳ್ಳಗಾಗ್ಯದ ಅಂತ ಕನ್ನಡಿ ಮುಂದೆ ನಿಂತುಕೊಂಡು ನೋಡಾಕತ್ತೇವಿ. 60 ವರ್ಷ ಆಗ್ಯದ ನೋಡಾಕತ್ತೇವಿ, ಬೆಳ್ಳಗಾಗಿ ಬಿಡ್ತು, ಏನು ಮಾಡಲಿ ಅಂತ. ಅವಾಗ ಮೈ ಹೇಳ್ತದ, ನಾ ಕಪ್ಪದಿನಲ್ಲ ನೋಡು, ನಿನಗೆ ಕಪ್ಪ ಎಡಿಸ್ತಿದ್ರೆ ನಾ ಕಪ್ಪದಿನಲ್ಲ ನೋಡು. ಬೆಳ್ಳಗೆ ಎಡಿಸ್ತತ್ತು ಅಂದ್ರೆ ಮ್ಯಾಲ ನೋಡು, ಕಪ್ಪು ಎಡಿಸ್ತತ್ತು ಅಂದ್ರೆ ಕೆಳಗೆ ನೋಡು. ಕಪ್ಪಿದ್ದಲ್ಲಿ ಬಿಳುವಿದ್ದಲ್ಲಿ ಕಪ್ಪ ನೋಡ್ತೀನಿ ಅಂತ ಹೊರಟ್ರೆ ಸಮಸ್ಯೆ ಶುರುವಾಗ್ತದೆ. ಬೆಳ್ಳಗಿದ್ದಲ್ಲಿ ಬಿಳಿದನ್ನು ನೋಡು, ಕಪ್ಪಿದ್ದಲ್ಲಿ ಕಪ್ಪನ್ನು ನೋಡು, ಆರಾಮಿರ್ತದೆ. ನಮ್ದು ಹಂಗೆ ಆಗೋದಿಲ್ಲ. ಇದು ಕಪ್ಪಾಗಬೇಕು, ಇದು ಕೆಂಪಾಗಬೇಕು.
ಹೆಂಗಾಗೋದು? ಆಗೋದು ಹೇಗೆ? ಕೆಂಪಿದ್ರೆ ಕೆಂಪ, ಕಪ್ಪಿದ್ರೆ ಕಪ್ಪ. ಅದು ಬೆಳ್ಳಗಾಯಿತು ಅಂದ್ರೆ ಏನು ಸುಂದರ ಬೆಳ್ಳಗ ಅಂತ ಅನ್ಕೋತಿದ್ದೇವೆ ಅಂದ್ರೆ ಆರಾಮಿರ್ತೇವೆ. ಇಲ್ಲದಿದ್ದರೆ ಬಣ್ಣ ಹಚ್ಚೋ ಪ್ರಸಂಗ ಬರ್ತದ. ಹಚ್ಚದವಗರೆ ಗೊತ್ತಿರೋದಿಲ್ಲ, ಹಚ್ಚದವನ ಮನೆಯವ್ರಿಗಾರೆ ಗೊತ್ತಿರೋದಿಲ್ಲ ಹೇಳಿ, ಗೆಳೆಯರಿಗೆ ಗೊತ್ತಿರೋದಿಲ್ಲೇನು? ಸುಮ್ಮನೆ ನಮ್ಮ ಸಂತೋಷಕ್ಕಾಗಿ ಇರೋದನ್ನು ಮಸ್ತಾಗಿ ಪ್ರೇಮ ಮಾಡಿದರೆ ಸತ್ಯಂ ಶಿವಂ ಸುಂದರಂ. ಅದರ ಅರ್ಥ ಹಚ್ಚಬೇಡ್ರಿ ಅಂತ ನಾ ಹೇಳಕತ್ತಿಲ್ಲ, ಇರೋ ಜೀವನ ಅದ. ನೋಡೋ ದೃಷ್ಟಿಕೋನ ಇರೋ ಜೀವನ, ಇರೋದನ್ನು ಆನಂದ ಪಡೋದು, ನೋಡಿ ಆನಂದ ಪಡೋದು. ಅಲ್ಲಿ ಅದ ಛಲೋದು ಜಗತ್ತಿನಾಗ ಅದ. ಅದರ ಕಡೆ ಲಕ್ಷ್ಯ ಹೋಗದೆ ಇದ್ದರೆ ಬದುಕ ನಿರ್ಮಲ ಪ್ರೇಮದಿಂದ ಕೆಟ್ಟು ಹೋಗ್ತದೆ. ಇದು ನಿರ್ಮಲ ಪ್ರೇಮ ಇಲ್ಲದಕ್ಕೆ ಕೆಟ್ಟು ಹೋಗ್ತದೆ. ನಿರ್ಮಲ ಪ್ರೇಮ ಅಂದ್ರೆ ಏನು? ಇಂಥ ಜಗತ್ತಿನೊಳಗೆ ಸ್ವಲ್ಪ ನೋಡೋದು. ಹೇಗೆ? ಸಾಗರದೊಳಗೆ ತೆರೆಗಳ ಕಡೆ ನೋಡೋದಲ್ಲ, ಗಾಳಿ ಕಡೆ ನೋಡೋದಲ್ಲ, ನೀರ ನಮ್ಮ ನೌಕೆಯನ್ನು ತೇಲಿಸ್ತದಲ್ಲ, ಅದು ಎಷ್ಟು ಮಹತ್ವದ್ದು ಅಲ್ಲವೇ? ತೇಲಿಸ್ತದ. ಎಂಥ ಹಡಗದಂಥ ಹಡಗನ್ನೇ ತೇಲಿಸ್ತದೆ. ಒಂದೊಂದು ಹಡಗದಾಗ 5,5 ಸಾವಿರ ಜನ ವಾಸ ಮಾಡ್ತಾರೆ. ಇಡೀ ಊರಿಗೂರ ಕಬ್ಬಿಣದ್ದು, ಆದರೆ ನೀರು ತೇಲಿಸ್ತದ ಅನ್ನೋದು ಬಹಳ ಮಹತ್ವದ್ದು. ಹಂಗೆ ಜಗತ್ತಿನಾಗ ಬದುಕಲಿಕ್ಕೆ ಅವಕಾಶ ಕೊಟ್ಟದ ನಿಸರ್ಗ, ಇದು ಬಹಳ ಮಹತ್ವದ್ದು. ಆ ಕಡೆ ನೋಡ್ತಾ ಇದ್ದು ಜಗತ್ತನ್ನೆಲ್ಲ ಅನುಭವಿಸಿದರೆ ಅದಕ್ಕೆ ನಿರ್ಮಲ ಪ್ರೇಮ ರೂಪ ಭಕ್ತಿ ಅಥವಾ ನಿರ್ಮಲ ಪ್ರೇಮ ರೂಪ ಧರ್ಮ ಅಂತ ಕರೀತಾರೆ. ಅದು ಧರ್ಮ. ಸುಮ್ಮನೆ ನೋಡು ಮನುಷ್ಯನೇ, ನೋಡು ಎಷ್ಟು ಚೆನ್ನಾಗ್ಯದ. ನಿನ್ನ ಕಾಲ ಸಣ್ಣ ಇರಬಹುದು, ಆದರೆ ನಡೆಯಕ್ಕೆ ಬರ್ತದೆ. ಕಣ್ಣ ಬಹಳ ಸುಂದರ ಇರಲಿಕ್ಕಿಲ್ಲ. ಕವಿಗಳು ವರ್ಣಿಸ್ತಾರೆ, ಮೀನ್ ಕಣ್ಣ, ಮತ್ಸ್ಯ ಚಕ್ಷು, ಮತ್ಸ್ಯ ನೇತ್ರ ಎಲ್ಲ ವರ್ಣಿಸ್ತಾರೆ. ಹಾಗೆಲ್ಲ ನಮ್ಮದು ಇರದಿದ್ರೆ ನಾವು ದುಃಖ ಪಡೋ ಪ್ರಶ್ನೆ ಇಲ್ಲದೆ. ನೋಡಕ್ಕೆ ಬರ್ತದಲ್ಲ, ಅದು ಮಹತ್ವದ್ದೋ ಏನು ಆಕಾರ ಮಹತ್ವದ್ದೋ? ನೋಡ್ತೀವಿ. ಎರಡ ಕಣ್ಣ ಇಷ್ಟ ಇದ್ರೂ ಸಹಿತ ಜಗತ್ತನ್ನೆಲ್ಲ ತುಂಬಿಕೋತದೆ. ಅಂಥ ಕಣ್ಣುಗಳೇ ಇರುವಾಗ ಆನಂದ ಪಡಬೇಕು ಮನುಷ್ಯ. ನನ್ನ ಕಣ್ಣ ಬಹಳ ಸಣ್ಣ ಅದಾವಂತ ಪ್ಲಾಸ್ಟಿಕ್ ಸರ್ಜರಿ ಮಾಡಕ್ಕೆ ಹೊಂಟ. ಇರಲಿ ಬಿಡು, ಸಣ್ಣ ಏನು ದೊಡ್ಡ ಏನು, ಕಣ್ಣು ಹೇಳ್ತಾವ ನಾವು ಸಣ್ಣ ಇದ್ರೆ ಏನಾಯ್ತೋ, ಎಷ್ಟು ಚೆನ್ನಾಗಿ ನೋಡ್ತೇವೆ, ಎಷ್ಟು ಜಗತ್ತನ್ನು ಅನುಭವಿಸಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ. ವೈ ಶುಡ್ ಯು ವರಿ ಅಬೌಟ್ ಅವರ್ ಸೈಪ್ ಅಂಡ್ ಸೈಜ್? ಹೇಳು, ಯಾಕೆ ಚಿಂತೆ ಮಾಡ್ತೀವಿ? ಇದು ನಿರ್ಮಲ ಪ್ರೇಮ ಇರಬೇಕು. ಇದು ಮೊದಲನೇದ್ದು. ಧರ್ಮ ನಿರ್ಮಲ ಪ್ರೇಮ ರೂಪ ತಾಳುತ್ತದೆ. ಆ ಬಳಿಕ ಎರಡನೇದ್ದು ಪವಿತ್ರ ಪ್ರೇಮ, ಭಕ್ತಿ ಪವಿತ್ರ ಪ್ರೇಮವಾಗಿ ಮಾರ್ಪಡುತ್ತದೆ. ಇದು ಎರಡನೇ ಧರ್ಮ. ಪವಿತ್ರ ಪ್ರೇಮ ಅಂದರೆ ನಾವು ದೇವನನ್ನು ಪ್ರೀತಿಸೋದು. ಜಗತ್ತನ್ನು ಪ್ರೀತಿಸಿದರೆ ನಿರ್ಮಲ ಪ್ರೇಮ ಧರ್ಮ, ದೇವನನ್ನು ಪ್ರೀತಿಸಿದರೆ ಪವಿತ್ರ ಪ್ರೇಮ ಧರ್ಮ. ಎಲ್ಲದಾನ ದೇವರು? ಹೇಗದಾನ ದೇವರು? ಅವ ಕಾಣದೇ ಇದ್ರೆ ಪ್ರೀತಿಸೋದು ಹೇಗೆ? ಇವು ಪ್ರಶ್ನೆಗಳು ಯಾರಿಗೆ? ನಮ್ಮಂಥವ್ರಿಗೆ. ಆದರೆ ಪ್ರೀತಿಸೋಗೆ ಇದರ ಅವಶ್ಯಕತೆನೇ ಇಲ್ಲ. ಯಾರ ಮನಸ್ಸಿನಲ್ಲಿ ಆ ಭಾವನೆ ಬಂತೋ ಅವಾಗ ಇವ ದೇವರು, ಅದು ದೇವರು, ಎಲ್ಲದಾನ ಅಂತ ಕೇಳೋ ಪ್ರಶ್ನೆನೇ ಬರುವುದಲ್ಲ. ಅದಾನ ಅಷ್ಟೇ, ಅದಾನ. ಒಂದು ದಿವ್ಯ ಶಕ್ತಿ ವಿಶ್ವದೊಳಗದ.
ಅನಂತವಾದ ಪ್ರಜ್ಞೆ, ಅನಂತವಾದ ಜ್ಞಾನ ತತ್ವ ಈ ಜಗತ್ತಿನೊಳಗದೆ. ಯಾವುದು ಇರೋದರಿಂದ ಈ ಜಗತ್ತೆಲ್ಲ ಇಷ್ಟು ಸುಂದರವಾಗಿ ಕಾಣಿಸ್ತದೆ ಅಂಥದ್ದು ಇದ ಸತ್ಯಂ ಶಿವಂ ಸುಂದರಾದ ಬಳಿಕ ಈ ಸತ್ಯಂ, ಈ ಶಿವಂ, ಈ ಸುಂದರಂ ಇವುಗಳಿಗೆ ಆಧಾರವಾಗಿರುವಂಥ ಆ ಸತ್ಯ, ಆ ಶಿವ, ಆ ಸೌಂದರ್ಯ ಎಷ್ಟು ಅಪ್ರತಿಮ ಇರಬೇಡ, ಅದೇ ದೇವರು. ಇದೂ ದೇವರೇ. ಇದು ಸತ್ಯಂ ಶಿವಂ ಕಾಣೋದು, ಅದು ಸತ್ಯಂ ಶಿವಂ ಇದೆಲ್ಲ ಹೋದ ಬಳಿಕ ಇದು ಇರೋದಿಲ್ಲ. ಇದು ಜಗತ್ತು ಮರೆಯಾದ ಬಳಿಕ ಏನರೇ ಇರಬೇಕಲ್ಲ, ಅದೇ ದೇವರು. ಏನರೇ ಇರಬೇಕಲ್ಲ, ಏನೂ ಇಲ್ಲದಂಗೆ ಹೆಂಗಾಗ್ತದೆ? ಏನರೇ ಇರಬೇಕು, ಅದು ಸದಾ ಇರಬೇಕು, ಯಾವಾಗಲೂ ಇರುವಂಥ ಆ ವಸ್ತು ಅದಲ್ಲ, ಅದಕ್ಕೆ ದೇವರು ಅಂತ ಕರೀತಾರೆ. ನಿಮ್ಮ ತಲೆಯೊಳಗೆ ಜ್ಞಾನದ ಬೆಳಕು ಬಿದ್ದರೆ ಅದು ಅಲ್ಲಿಂದ. ಜಗತ್ತಿನೊಳಗೆಲ್ಲ ಬೆಳಕು ಕಂಡ್ರೆ ಬೆಳಕಿನ ಮೂಲ ಅದು, ಜ್ಞಾನದ ಮೂಲ, ಅಸ್ತಿತ್ವದ ಮೂಲ, ಆನಂದದ ಮೂಲ ಯಾವುದೋ ಅಂಥದಕ್ಕೆ ದೇವರು ಅಂತ ಕರೆದರು. ಪ್ರೇಮ ಮಾಡುವ ಮನುಷ್ಯ, ಧರ್ಮವಂತನಾದ ಮನುಷ್ಯ, ಅದೇ ಒಂದು ಸತ್ಯ ಅದೇ ಅವನಿಗೆ ದೇವ ಅಂತ ಕರೆಯೋದು. ನಮ್ಮ ಹೃದಯ ಕರೀತದೆ, ಮನುಷ್ಯನ ಹೃದಯ ಅದಕ್ಕೊಂದು ಹೆಸರ ಕೊಡ್ತದೆ, ದೇವರು ಅಂತ ಹೆಸರ ಕೊಡ್ತದೆ. ಅತ್ಯಂತ ಸುಂದರವಾದಂಥ ಶಬ್ದ ಭಗವಂತನಿಗೆ ದೇವರು. ಯಾಕೆ? ದೇವ ಅಂದರೆ ಬೆಳಕ, ದೇವರಂದ್ರೆ ಬೆಳಕ, ಕತ್ಲೆಲ್ಲ, ಬೆಳಕೇ ದೇವರು, ಜ್ಞಾನದ ಬೆಳಕೇ ದೇವರು. ಅಂಥ ದೇವ ಅದಾನ. ಇದು ಮೊದಲನೇದ್ದು ಅದಾನ, ಶ್ರದ್ಧಾ ಅದಾನ. ಎಲ್ಲದಾನ ಕೇಳಬೇಡ, ಹೆಂಗದಾನ ಕೇಳಬೇಡ, ಅದಾನ ಸಾಕಷ್ಟೆ, ಅದಾನ ಸಾಕು. ಹಡಗದ ಕುಂತೇವಿ, ದೊಡ್ಡ ಹಡಗ ನೋಡಿರ್ಬೇಕು ನೀವು. ಅದರಾಗ ಕೆಳಗೆ ಮ್ಯಾಲೆಲ್ಲ ಅದು ಮೊದಲು 4, 5, 6, 7, 8, 10 ಮೊಸಲಿನವರೆಗೆ ಇರ್ತದೆ. ಅದರ ಮಧ್ಯ ಮೊಸಲು ಕೆಳಗಿರ್ತಾವ. ಮ್ಯಾಗಿನವ್ರಿಗೆ ಸಾಗರ ಕಾಣಿಸ್ತದೆ, ಕೆಳಗಿನವರಿಗೆ ಕಾಣಿಸೋದಿಲ್ಲ. ಆದರೆ ತೇಲ್ತಿರ್ತದೆ. ಅವರು ಸಾಗರ ಇಲ್ಲ ಅನ್ನೋದಿಲ್ಲ, ನಾವು ತೇಲ್ತೇವಿ ಅಂದ್ರೆ ಸಾಗರದ ಕಂಡಿಲ್ಲ, ಆದರೆ ತೇಲ್ತಾರೆ ಸಾಗರದ. ಹಂಗೆ ಜೀವನ ನೌಕೆ ತೇಲ್ತದೆ ಅಂದಾಗ ಅದಕ್ಕೆ ಆಧಾರವಾದ ಸಾಗರ ಅದ, ಆ ಸಾಗರವೇ ದೇವರು. ಅದು ಶಾಂತ ಸಾಗರ, ಅಸ್ತಿತ್ವದ ಸಾಗರ. ಇಟ್ ಈಸ್ ದ ಓಷನ್ ಆಫ್ ಎಕ್ಸಿಸ್ಟೆನ್ಸ್, ಆಫ್ ಕಾನ್ಷಿಯಸ್ನೆಸ್, ಆಫ್ ಇನ್ಫಿನಿಟ್ ಬ್ಲಿಸ್. ಅದು ಪ್ರಶಾಂತ, ಅದು ಜ್ಞಾನ ರೂಪ, ಅದು ಪರಮ ಸತ್ಯ. ಎಂಥ ದೇವರು ಒಂದು ಅದ ಅಂತ ಹೃದಯ ಹೇಳ್ತದೆ, ಅದ ಅಷ್ಟೆ. ಎಲ್ಲನೂ ಕಣ್ಣ ತೋರಿಸಬೇಕಂತ ಎಲ್ಲಿ ಅದ? ಎಲ್ಲನ್ನು ಎಲ್ಲವನ್ನು ಕಣ್ಣ ತೋರಿಸ್ತದೇನು? ಕಣ್ಣು ತೋರಿಸಿದ್ದ ಅಷ್ಟೇ ಸತ್ಯೇನು ಈ ಜಗತ್ತಿನೊಳಗೆ? ಅಲ್ಲ, ಎದೆ ಅದಕ್ಕಿಂತಲೂ ಚೆನ್ನಾಗಿ ಕೆಲಸ ಮಾಡ್ತದೆ. ಎಲ್ಲಿ ಬುದ್ಧಿ ಕುಂಠಿತ ಆಗ್ತದೆ ಅಲ್ಲಿ ಎದೆ ನೋಡಕ್ಕೆ ಶುರು ಮಾಡ್ತದೆ. ಎಲ್ಲಿ ತಲೆ ನಿಂತು ಹೋಗ್ತದೆ ಅಂಥಲ್ಲಿ ಹೃದಯ ಕೆಲಸ ಪ್ರಾರಂಭ ಮಾಡ್ತದೆ. ಹೃದಯದ ಜಗತ್ತು ಬಹಳ ದೊಡ್ಡದು, ಹೃದಯದ ಜಗತ್ತ ಬಹಳ ಮಧುರ. ಅಂಥ ಹೃದಯದೊಳಗೆ ಆ ಭಾವ ತುಂಬಿತು ಅಂದರೆ ಜಗತ್ತಿನೊಳಗೆ ಎಲ್ಲ ಕಡೆ ಭಗವಂತನ ಅಸ್ತಿತ್ವದ ಭಾನ ಬರಕ್ಕೆ ಶುರುವಾಗ್ತದೆ. ಇದು ಮೊದಲನೇದ್ದು ಶ್ರದ್ಧಾ. ಆ ಬಳಿಕ ಈ ದೇವನನ್ನು ಪ್ರೀತಿಸುವಂಥ ಮನುಷ್ಯ ಇಂಥ ದೇವನನ್ನು ಪ್ರೀತಿಸೋದು, ಜಗತ್ತನ್ನು ಪ್ರೀತಿಸೋದು, ಆ ಬಳಿಕ ಭಗವಂತನನ್ನು ದೇವನನ್ನು ಪ್ರೀತಿಸೋದು. ಭಗವಂತ ಅಂತ ಇನ್ನೊಂದು ಶಬ್ದ. ಭಗವಂತ ಅಂದರೆ ಭಗವಾನ್
ಭಗ ಅಂದರೆ ಜಗತ್ತ, ಈ ಸಂಪತ್ತು ಭರಿತವಾದಂಥ ಜಗತ್ತಿಗೆ ಭಗ ಅಂತ ಕರೀತಾರೆ. ಇದು ವಸುಧಾ, ಇದು ಸಮಸ್ತ ಜಗತ್ತೇ ಒಂದು ಸಂಪತ್ತು. ಭಗ ಅಂದರೆ ಸಂಪತ್ತು, ಈ ವಿಶ್ವ ಒಂದು ಸಂಪತ್ತು, ಈ ಜಗತ್ತೆಲ್ಲ ಭಗ. ಇಂಥ ಜಗತ್ತಿನ ಮಾಲೀಕ. ಈ ಜಗತ್ತು ಯಾರಿಗೆ ಸಂಬಂಧಪಟ್ಟಿದೆಯೋ ಅಂಥವ. ಯಾವ ಸತ್ಯದಿಂದ, ಯಾವನಿಂದ ಇಷ್ಟೆಲ್ಲ ಕಾರ್ಯಗಳು ಸುಮ್ಮನೆ ನಿಯಂತ್ರಿತವಾಗಿ ನಡೀತಾ ಇರ್ತಾವಲ್ಲ, ಅಂಥದ್ದು ಅದು ಭಗವಾನ್. ಭಗವಾನ್. ಆಗ ದೇವ ಬರೇ ಜ್ಞಾನ, ಭಗವಾನ್ ಸಂಪತ್ತಿನ ಮೂಲ, ವಿಶ್ವದ ಮೂಲ. ಅಂಥ ದೇವ, ಅದನ್ನು ನಾವು ಪ್ರೀತಿಸಬೇಕು. ಅದು ಪವಿತ್ರ ಪ್ರೇಮ. ಎಂಥ ದೇವನನ್ನು ಪ್ರೀತಿಸೋದು ಅಂದರೆ ಸಮರ್ಪಣ ಮಾಡಿಕೊಳ್ಳೋದು. ಮೊದಲನೇ ಲಕ್ಷಣ ಇದು, ಸಮರ್ಪಣ ಮಾಡಿಕೊಳ್ಳೋದು. ಅಂದರೆ ಏನರ್ಥ? ನಾನು ಭಗವಂತನವ, ಐ ಬಿಲಾಂಗ್ ಟು ಹಿಮ್. ನಾನು ಆ ಜಾತ್ಯವಲ್ಲ, ಈ ಜಾತ್ಯವಲ್ಲ, ಆ ಮತದವ ಅಲ್ಲ, ಈ ಮತದವಲ್ಲ, ನಾನು ದೇವನವ. ನಾನು ಸತ್ಯದವ, ಸತ್ಯಧರ್ಮ, ಸತ್ಯದವ. ನಾನು ಪರಮಾತ್ಮನವ. ಸುಮ್ಮನೆ ಈ ಭಾವ ಎಷ್ಟು ಸುಂದರ. ನಾನು ಅವರವ ಇವರವ ಅಂತ ಅನ್ನೋದಕ್ಕಿಂತ ಒಳಗೆ, ಅದರ ಅರ್ಥ ಹೊರಗೆಲ್ಲ ಹೇಳಬೇಕಂತಲ್ಲ, ಎದ್ಯಾಗ ಇಂಥ ಭಾವನೆ, ನಾನು ಭಗವಂತನವ ಅನ್ನೋ ಒಂದು ಸಾಮಾನ್ಯ ಸುಂದರ ಭಾವ ಇದೆ. ಇದಕ್ಕೆ ಸಮರ್ಪಣ ಅಂತ ಕರೀತಾರೆ. ನಾನು ಅವನವ. ಯಾಕೆ? ನನ್ನೊಳಗಿರುವಂಥ ಆ ಜ್ಞಾನ ಅದು ಅವನಿಂದ ಬಂದದ್ದು. ನನಗೆ ಇರುವಂಥ ಒಂದು ದೇಹ ಅದು ಹೊರಗಿನಿಂದ ಬಂದ ಕಾಣಿಕೆ. ನನ್ನೊಳಗಿರುವಂಥ ಒಂದು ಸುಂದರ ಭಾವ ಅದು ಭಗವಂತನ ಒಂದು ಕೃಪೆ. ಹಿಂಗೆ ಭಾವಿಸಿಕೊಂಡು ಇವೆಲ್ಲ ಅವನವು ಇರೋದರಿಂದ ನಾನು ಅವನವ ಅಂತ ತಿಳ್ಕೊಂಡ್ರೆ ಸಮರ್ಪಣ. ಅಲ್ಲೇನು, ನಾವೇನು ಒಂದು ಹನಿ ಅದ ಅಂತ ಇಟ್ಟುಕೊಳ್ಳಿ, ಎಲ್ಲೋ ಒಂದು ಕಡೆ ಅದ ಹನಿ, ಎಲ್ಲೋ ಒಂದು ಕಲ್ಲಿನ ಮೇಲೆ ಒಂದು ಹನಿ ಬಿದ್ದದ ಅಂತ ಅಂದುಕೊಳ್ಳಿ. ಚಳಿಗಾಲ ಒಂದು ಹನಿ ಬೆಳಿಗ್ಗೆ ಏಳುವುದರಾಗ ಇಬ್ಬನಿ ಹನಿ ಒಂದು ಹೀಗೆ ಬಿದ್ದದ. ಎದರ ಮೇಲೆ? ಇದೊಂದಿಷ್ಟು ಎಲೆ ಮೇಲೆ ಈಗ ಬಿದ್ದಿರ್ತದೆ. ಬಹಳ ಸಣ್ಣ ಹನಿ ಅದು. ಎಷ್ಟು ಚಂದ ಕಾಣಿಸ್ತದೆ, ಎಷ್ಟು ಸುಂದರವಾಗಿ ಕಾಣಿಸ್ತದೆ. ಅದು ಇಷ್ಟ ಹನಿ. ಅದಕ್ಕೆ ನೀವು ಕೇಳಿ, ಏನು ಒಬ್ಬನೇ ಅದೆಯಲ್ಲ ಈ ಜಗತ್ತಿನೊಳಗೆ? ಅದು ಹೇಳ್ತದೆ, ಒಬ್ಬನೇ ಅಲ್ಲ, ಒಬ್ಬನೇ ಅಲ್ಲ, ನನ್ನ ಹಿಂದೆ ಒಂದು ಸಾಗರದ, ನನ್ನ ಹಿಂದಿರೋದು ಒಂದು ಅದ್ಭುತ ಸಾಗರ. ನಾನು ಸಾಗರದವ, ಈ ಊರವಲ್ಲ, ಈ ಎಲ್ಯಾವಲ್ಲ. ಎಲೆ ಮ್ಯಾಲೆ ಬಿದ್ದಿರಬಹುದು, ಆದರೆ ಎಲ್ಯಾವಲ್ಲ ನಾನು. ಕಲ್ಲಿನ ಮೇಲೆ ಕಂಡಿರಬಹುದು, ನಾ ಕಲ್ಲಿನವಲ್ಲ, ನಾನು ಸಾಗರದವ. ಇದು ಕಲ್ಲಿನ ಮೇಲೆ ಕಂಡೇನ ಅಷ್ಟೇ. ಒಂದಿಲ್ಲ ಒಂದು ದಿವಸ ನಾನು ಸಾಗರದೊಳಗೆ ಬೆರೆತು ಹೋಗ್ತೇನೆ. ಹಾಗ ನಾವೀ ಜಗತ್ತಿನಾಗ ಯಾವ ಮನೆಯಾಗಿದ್ದು ಬಂದು ಇಳಿದರೂ ಅದೊಂದು ಎಲೆ ಮ್ಯಾಲೆ ಇಳ್ದಂಗೆ. ನಾವೆಲ್ಲ ಇಬ್ಬನ್ನಿಗಳು. ಇಬ್ಬನ್ನಿ ಅಂತಿರಲ್ಲ, ನಾವೆಲ್ಲ ಇಬ್ಬನ್ನಿಗಳು, ಡ್ಯೂ ಡ್ರಾಪ್. ನಾವೆಲ್ಲ ಮಧುರ ಇಬ್ಬನ್ನಿಗಳು. ಬಂದು ಬೀಳುವಾಗ ಎಷ್ಟು ಸ್ವಚ್ಛ ಇರ್ತದ ನೀರದ, ಅದ್ರಾಗ ಏನರೇ ಹೊಲಸಿರ್ತದೇನು? ಹಾಗೆ ನೀವು ಮಗುವಾಗಿ ಈ ಜಗತ್ತಿನಲ್ಲಿ ಬಂದಾಗ ಇಬ್ಬನ್ನಿ ಬಿದ್ದಂಗೆ. ಎಷ್ಟು ತಿಳಿ ಇರ್ತದೆ, ಎಷ್ಟು ತಂಪಿರ್ತದೆ, ಎಷ್ಟು ಸ್ವಚ್ಛ ಇರ್ತದೆ. ಹಂಗೆ ಅದು ಇಬ್ಬನ್ನಿ ಬಿದ್ದಂಗೆ.
ಆದರೆ ಅದಕ್ಕೆ ನೆನಪಿತ್ತು, ಅದು ಹಂಗೆ ಆರಾಮಿರ್ತದೆ. ಒಂದು ವೇಳೆ ಮರಿತು ಅಂದ್ರೆ ಅದು ಎದರಾಗರೆ ಬೆರೆತ ಬಿಡ್ತದೆ. ಇಟ್ ಬಿಕಮ್ಸ್ ಒನ್ ವಿತ್ ವೈನ್. ವೈನ್ ಅಂದ್ರೆ ಅದು ನೀರಿನಂಗೆ ಇರ್ತದೆ, ಆದರೆ ಉನ್ಮತ್ತಗೊಳಿಸ್ತದೆ. ಅದು ಇಂಗ್ಲೀಷ್ದಾಗ ವೈನ್ ಅಂತಾರೆ, ಕನ್ನಡದಾಗ ಇಲ್ಲ. ಅದರಾಗ ಒಮ್ಮೊಮ್ಮೆ ಬೆರೆತು ಅದರ ಸಂಘದಾಗ ಹೋಯ್ತು ಅಂದ್ರೆ ಅದರ ವಾಸನ ಇದಕ್ಕೆ ಬಡಿಯಕ್ಕೆ ಶುರುವಾಗ್ತದೆ, ಜೀವನೆಲ್ಲ ಶುರುವಾಗ್ತದೆ, ಅದ್ರ ಕೂಡ ಬೆರೆತು ಹೋಗ್ತದೆ. ಕೊನೆಗೊಮ್ಮೆ ಸಾಗರದವ ಅಂತ ಮರ್ತ ಬಿಡ್ತದೆ, ನಾ ಇಲ್ಯಾವನೇ ಅನ್ಸಕ್ಕೆ ಶುರುವಾಗ್ತದೆ. ಈಗ ನಾವು ಮಾಡೋದಲ್ಲೇನು, ಮುಪ್ಪಿನವ್ರು ಇರ್ತೇವೆ, ನಾವು ತಿಳ್ಕೊಂಡೇವಿ ಇದೇ ಮನೆಯವರು ಅಂತ ತಿಳ್ಕೊಂಡೇವಿ. ಈ ಮನೆ ನಮ್ಮದು, ಈ ಹೊಲ ನಮ್ಮದು, 4 ಎಕರೆ. ಅವ ಮುದುಕ ಆಯಿತು, 80 ಆಯಿತು, 85 ಆಯಿತು, ಹೋಗೋ ಪ್ರಸಂಗ ಬಂದಾಗ ಅವ ಹೇಳ್ತಾನ, ನಾ ಎಲ್ಲಿ ಹೋಗೋದಿಲ್ಲ, ಈ ಹೊಲದಾಗ. ಎಲ್ಲಿ ಹೊಲ? ಈ ಹೊಲ ಇವಂದಂತ ಹೆಂಗೆ ಇರಕ್ಕೆ ಸಾಧ್ಯ? ಯಾರಿಗಾರೆ ಅವ ಮಾರಾಟ ಮಾಡಿಕೊಂಡು ಮಗ ಹೋದ ಅಂದ್ರೆ ಇವ ಯಾರವ್ರೇ ಆಗಿ ಬಿಡ್ತಾನದ. ಅವ ಇವನ್ನ ಇಲ್ಯಾಕೆ ಈರ್ಗೊಡ್ತಾನ, ಏಳು ಅಂತ ಎಬ್ಬಿಸೇ ಬಿಡ್ತಾನ. ಎಲ್ಲಿ ಯಾರ್ದು ಇದು? ನಾವು ಇದರವ್ರಲ್ಲ, ನಾವು ಅದರವರು. ಜೀವ ದೇಹ ಎಲ್ಲಿ ಬಿದ್ದರೆ ಏನು? ಅಕ್ಕ ಮಾದೇವಿ ಹೇಳಿಲ್ಲೇನು? ಇದು ಎಲ್ಲಿ ಬಿದ್ದರೇನು? ಚನ್ನ ಮಲ್ಲಿಕಾರ್ಜುನನ ಒಲಿದ ನಂತರ ಈ ಕಾಯ ಏನು, ನಾಯಿ ತಿಂದರೇನು, ನೀರು ಕುಡಿದರೇನು? ಆದ್ರೆ ಹಂಗಾಗೋದಿಲ್ಲ. ನಾವು ಹಾಗೆಲ್ಲ ಮಾಡೇ ಹೋಗ್ತೇವೆ. ನನ್ನ ಹೆಸರಿಡು, ನಾನು ಇಲ್ಲೇ ಇರ್ತೇನೆ. ಏನೆಲ್ಲ ಖಾಯಿಮವ ಇರೋರಂಗ ಇದ್ದಾಗ ಇದ್ದಿಲ್ಲ, ಈಗ ಇಲ್ಲ, ಹೊರಟಾನ, ಇನ್ನು ಅವಾಗ ಹಂಗಿರ್ತಾನ ಹೇಳಿ. ನಾವು ಏನಿಲ್ಲ, ಇದು ಹೋಯಿತು, ನಾವು ದೇವರವರು, ದೇವ ಸಾಮ್ರಾಜ್ಯದಲ್ಲಿ ಹೋಗಿ ಬೆರಿತೇವೆ. ಒಂದು ಬಿಂದು ಆಕಾಶದೊಳಗೆ ಹೋಗಿ ಬೆರೆತು ಹೋಗಿ ಬಿಡ್ತದ. ಹಾಗೆ ಪ್ರತಿಯೊಂದು ಜೀವದೊಳಗಿರುವಂಥ, ದೇಹದೊಳಗಿರುವಂಥದ್ದೇನದ ದೀಪ ಉರಿತದ, ಜೀವ ದೀಪ. ಅದು ಆರ್ತು ಅಂದರೆ ಮಹಾ ಆಗ್ತದೆ, ದೊಡ್ಡದಾಗ್ತದೆ, ಎಲ್ಲರೇ ಹೋಗಿ ಉಳ್ಕೊಳ್ಳೋದಿಲ್ಲ. ಅದು ವಿಶ್ವದೊಳಗೆ ಬೆರೆತು ಹೋಗಿ ಬಿಡ್ತದ, ಹಂಗೆ ಬೆರೀತದೆ. ಆದ್ದರಿಂದ ಭಕ್ತ ಅಥವಾ ಈ ಧರ್ಮವಂತ ಭಾವಿಸ್ತಾನ ಏನು, ನಾನು ಪರಮಾತ್ಮನವ, ನಾನು ವಿಶ್ವದವ, ನಾನು ವಿಶ್ವಾತ್ಮದವ, ನಾನು ಇದರವಲ್ಲ, ಹಂಗೆ ಭಾವಿಸ್ತಾನ. ಆದ್ದರಿಂದ ಸಂತೋಷವಾಗಿ ಇರ್ತಾನ. ಅದು ಸಮರ್ಪಣ. ಆ ಬಳಿಕ ಎರಡನೇದ್ದು, ಈ ಮನುಷ್ಯ ಹೆಂಗಿರ್ತಾನಂದ್ರೆ ಎಲ್ಲವನ್ನ ವಿಶಾಲ ದೃಷ್ಟಿಯಿಂದ ನೋಡ್ತಾ ಇರ್ತಾನ. ಜಗತ್ತಂದ ಬಳಕ ಒಂದಿಷ್ಟು ಕತ್ತಲೆ, ಒಂದಿಷ್ಟು ಬೆಳಕ ಇರೋದಲ್ಲಿ. ಹಗಲು ಇರ್ತದೆ, ರಾತ್ರಿನೂ ಇರ್ತದೆ. ಅವ ಏನು ಮಾಡ್ತಾನೆ, ಈ ಮನುಷ್ಯ ರಾತ್ರಿ ಬಂದಾಗ ರಾತ್ರಿ ಅನುಭವಿಸ್ತಾನೆ, ಹಗಲು ಬಂದಾಗ ಹಗಲು ಅನುಭವಿಸ್ತಾನೆ. ರಾತ್ರಿ ಬ್ಯಾಡ ಅನ್ನೋದಿಲ್ಲ. ಬ್ಯಾಡಂದ್ರೆ ತಾಪ ಶುರುವಾಗ್ತದೆ, ಯಾಕೆ ಅದು ಹೋಗುವುದಿಲ್ಲ, ಇರುದಲ್ಲೇನು. ಅದಕ್ಕೆ ಅವ ವಿಶಾಲ ದೃಷ್ಟಿಯಿಂದ ನೋಡ್ತಾನೆ. ಇದು ಅಷ್ಟೇ, ಇದು ಅಷ್ಟೇ, ಇದೆಲ್ಲ ಭಗವಂತನ ವಿಶ್ವದೊಳಗೆ ಕಾಣಬರುವಂಥ ಸಂಗತಿಗಳು. ಇವುಗಳನ್ನು ಸುಮ್ಮನೆ ಅನುಭವಿಸ್ತಾ ಸ್ವೀಕರಿಸ್ತಾ ಹೋಗಬೇಕಷ್ಟೆ. ಮರಣ ಇರೋದೆ, ಜನ್ಮನೂ ಇರೋದೆ. ನಮಗೆ ಜನ್ಮ ಬೇಕು, ಮರಣ ಬೇಡ ಅಂತ ಭಕ್ತ ಅನ್ನೋದಿಲ್ಲ. ಅದು ಇತ್ತು ಅಂದರೆ ಇದು ಇರೋದೇ. ಎರಡನ್ನೂ ಸಮನಾಗಿ ಅದು ಬಂದಾಗ ಅದನ್ನು ಅನುಭವಿಸಿದ, ಇದು ಬಂದಾಗ ಇದನ್ನು ಅನುಭವಿಸಿದ. ಆ ದೃಷ್ಟಿಯೊಳಗೆ ಆತ ಬದುಕ್ತಾನ. ಯಾರೋ ಭಕ್ತನಾದವ, ಧರ್ಮವಂತನಾದವ. ಇದು ಬಹಳ ಮಹತ್ವದ್ದು ವಿಶಾಲ ದೃಷ್ಟಿಕೋನ. ಸ್ವಲ್ಪ ಎಲ್ಲ ಇರ್ತದೆ ಈ ಜಗತ್ತಿನಾಗ, ಸ್ವಲ್ಪ ಹೆಚ್ಚು ಕಡಿಮೆ, ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲ ಇರ್ತದೆ.
ಎಲ್ಲವನ್ನೂ ಸಮನಾಗಿ ಇಲ್ಲಿ ಮಾಡಲಿಕ್ಕಾಗೋದಿಲ್ಲ. ಗುಡ್ಡ ಏರ್ತೇವಿ ಅಂದ್ರೆ ಕೊಳ್ಳ ಇದ್ದೇ ಇರ್ತದ. ಹೌದಲ್ಲ ಹೇಳಿ? ವಸಂತ ಬರ್ತದಂದ್ರೆ, ವಸಂತ ಬಂತು ಅಂದ್ರೆ ಅದರ ಮುಂದೆ ಏನಿರ್ತದೆ? ಹೇಮಂತ ಇರ್ತದೆ. ಮುಂದೆ 4-6 ತಿಂಗಳದಾಗ ಮತ್ತೊಂದು ಬರ್ತದೆ, ಹೇಮಂತ ಬರ್ತದೆ. ಇವಾಗ ಹೀಗೆ, ಅವಾಗ ಹಾಗೆ. ಇದು ಬೇಕು, ಅದು ಬೇಡ, ಹಿಂಗಲ್ಲ. ಬಂತು, ಸ್ವೀಕಾರ ಮಾಡೋದು. ಇದು ದೇವನಿಂದ ಬಂದದ್ದು, ದೇವನ ಜಗತ್ತಿನಲ್ಲಿ ಕಾಣಬಂದದ್ದು ಅಂತ ಸ್ವೀಕಾರ ಮಾಡುವಂಥ ಮನಸ್ಥಿತಿ ಬಂತು ಅಂದರೆ ಅದಕ್ಕೆ ಏನಂತಾರೆ? ದೃಷ್ಟಿ ವಿಶಾಲತ. ಭಕ್ತ ಏನು ಮಾಡ್ತಾನೆ? ಎಲ್ಲವನ್ನ ಸಹಜವಾಗಿ ತಗೊಳ್ತಾನೆ. ಆತ ದೃಷ್ಟಿಕೋನವನ್ನು ವಿಶಾಲ ಮಾಡ್ತಾನೆ. ಈ ಜಗತ್ತಿನಾಗ ಇರೋದೆಲ್ಲವೂ ದೇವನದೇ ಆದ ಬಳಿಕ ಸ್ವಲ್ಪ ನಮಗೆ ಬೇಕಾದದ್ದು ಇರ್ತದೆ, ಸ್ವಲ್ಪ ಬೇಡಾದದ್ದು ಇರ್ತದೆ. ಎರಡನ್ನ ಸಹಜವಾಗಿ ತಗೊಳ್ಳೋದು. ಮುಪ್ಪ ಬಂದಾಗ ಮುಪ್ಪನ್ನು ಅನುಭವಿಸೋದು, ಯೌವನ ಬಂದಾಗ ಯೌವನವನ್ನು ಅನುಭವಿಸೋದು. ಮುಪ್ಪ ಬೇಡ, ಯೌವನ ಬೇಕು. ಹಿಂಗೆ ಶುರುವಾಯಿತು ಅಂದ್ರೆ ಏನರೇ ಕುಡ್ಯಾಕೆ ಶುರು ಮಾಡ್ತಾನೆ, ಮತ್ತೇನರೇ ಔಷಧ ತಗೋತಾನೆ. ಏನು ಮಾಡಿದರೂ ಸಹಿತ ಈ ಜಗತ್ತಿನಾಗ ಬಹಳ ಆದರೆ 4 ದಿವಸ ಹೆಚ್ಚು ಬದುಕಬಹುದೇ ವಿನಃ ಅದನ್ನು ಸ್ವೀಕಾರ ಮಾಡೋದು. ಏರಿದವರು ಇಳಿತಾರ. ಇದು ಅಲ್ಲೇನು? ಜಗತ್ತಿನಾಗಿಲ್ಲೇನು? ಇದ ತತ್ವ. ಏರಿದವರು ಇಳಿತಾರ, ನಾವು ಬದುಕೋದು. ಏರಿದವರು ಇಳಿತಾರ, ಇದನ್ನು ಒಪ್ಪಿಕೊಂಡೇ ಏರೋದು. ಯಾವ ಈ ಆಕಾಶದಾಗ ಪಟಗಳು ಹಾರಿಸ್ತಾರಲ್ಲ, ಯಾವುದರ ಒಂದರ ಪಟ ಯಾವಾಗಲೂ ಆಕಾಶದಾಗ ಎಲ್ಲರೇ ಇರ್ತದೇನು ಹೇಳಿ? ಎಷ್ಟ ಇರಲಿ, ಒಂದು ದಿವಸ ಆ ಪಟ, ಗಾಳಿ ಪಟ ನಿಧಾನವಾಗಿ ಇಳ್ಕೋತ ಯಾಕಂದ್ರೆ ಏರ್ಯದಂದಾಗ ಇಳ್ಯಾಕಬೇಕಲ್ಲ. ಹಾಗ ಇವು ಎರಡನ್ನ ಒಪ್ಪಿಕೊಂಡು ಒಂದನ್ನು ತಿರಸ್ಕರಿಸಲಾರದೆ ಅದು ಇರಲಿ ಇದು ಇರಲಿ, ಇವು ಇರೋವೆ, ನಾ ಅಂದರೂ ಇರೋದೆ, ಬ್ಯಾಡಂದ್ರೂ ಇರೋದೆ ಅಂದ ಬಳಿಕ ಬ್ಯಾಡಂದ ತಲೆ ತಾಪ್ ಮಾಡ್ಕೊಳ್ಳೋದಕ್ಕಿಂತ ಭಗವಂತ ಕೊಟ್ಟಿದ್ದೆಲ್ಲ ಸುಮ್ಮನೆ ಮೌನವಾಗಿ ಶಾಂತವಾಗಿ ಅದನ್ನು ಸ್ವೀಕಾರ ಮಾಡಿ ಸಂತೋಷದಿಂದ ಉಸಿರಾಡಿಸೋದಕ್ಕೆ ಧರ್ಮ ಅಂತ ನಡೆಯೋದೆ. ನಿಮ್ಮ ನೆರೆ ಹೊರೆಯವರು ಇರ್ತಾರೆ, ಈಚೆ ಕಡೆಯವರು ಒಬ್ಬರು, ಈ ಕಡೆಯವರು ಒಬ್ಬರು. ಈಚೆ ಕಡೆಯವರು ಅವರು ಮಂತ್ರ ಅದೆಲ್ಲ ಅನ್ಕೋತ ಇವ್ರು ಹಾಡ್ಕೋತಿರ್ತಾರೆ. ಈಚೆ ಕಡೆಯವರು ಸಿನಿಮಾ ಹಾಡ್ಕೋತಿರ್ತಾರೆ. ಇವರು ರಾಕ್ ಮ್ಯೂಸಿಕ್ಕು, ಇವ್ರದ್ದು ಸಾಫ್ಟ್ ಮ್ಯೂಸಿಕ್ಕು. ಎರಡು ನಡೆಯೋದ. ಈ ಕಡೆ ವೀಣಾ ಬಾರಿಸ್ತಿರ್ತಾರೆ, ಈ ಕಡೆ ಏನು ಅವು ಬಾರಿಸ್ತಾರೆ. ಯಾವುದು ಬಾರಿಸಿದ್ರೆ ಮನಿ ಸಹಿತ ನಡಗಬೇಕು, ಹಂಗೆ ಇಲ್ಲಿ ಬಾರಿಸ್ತಿರ್ತಾರೆ. ಇದರ ಮಧ್ಯೆ ಮನೆ ಕಟ್ಟಿಕೊಂಡ ಬಳಿಕ ನಮಗೆ ಹೆಂಗೆ ಬೇಕು ನಾವು ಸಂತೋಷವಾಗಿಯೇ ಇರಬೇಕಲ್ಲ. ಅದು ಕೇಳಿಸೋದಿಲ್ಲ ಅಂತ ತಾಪ ಮಾಡಿಕೊಳ್ಳೋದು, ಇದು ವಿಪರೀತದ ಅಂತ ತಾಪ ಮಾಡಿಕೊಂಡ್ರೆ ಮನೆಯಂತೂ ಬಿಡೋಕ್ಕಾಗೋದಿಲ್ಲ. ಮಾಡಾಮೇನಪ್ಪ ಜೀವನದಾಗ? ಲಕ್ಷ್ಮೇಶ್ವರದಾಗ ಒಂದು ಮನೆ ಕಟ್ಟಿಕೊಂಡು ಇಷ್ಟು ವರ್ಷ ನೀವು ಬದುಕಿರಿ, ಮನೆ ಎದರ ಹಿಂದೆ ಮುಂದೆ ಏನರೇ ಬದಲಾವಣೆ ಆಯ್ತು ಅಂದರೆ ಹೋಗೋರೆಲ್ಲೇ? ಪೆನ್ಷನ್ನೆಲ್ಲ ಕೊಟ್ಟು ಮನೆ ಖರೀದಿ ಮಾಡ್ಯಾನ, ಇನ್ನು ಹೋಗ್ತಾನಿಲ್ಲೇ? ಏನು ಮುಂಬೈಗೆ ಹೋಗ್ತಾನ? ಅಲ್ಲಿ ಅವರು ಕುಂತಾರ ಮುಂಬೈದವ್ರು. ಎಂಥೆಂಥ ಮಹಲ್ಗಳೇ ಹಿಂಗೆ ನಡಿಗೆ ಹೋಗುವಾಗ ಇವ ಹೋಗಿ ಎಲ್ಲಿರಾವ? ಏನು ತಾಜ, ಎಂಥ ಅದ್ಭುತ ತಾಜ ಇಲ್ಲವೇನು? ಏನು ಕನಸ ಯಾರಿಗಾರೆ ಬಿದ್ದಿತ್ತೇನು ಹಿಂಗೆ ಆದೀತು ಅಂತ? ಹಾಗೆ ಯಾರೋ ಬರ್ತಾರೆ, ಒಂದಿಷ್ಟು ಹಾಕ್ತಾರೆ, ಉರ್ಯಾಕೆ ಶುರುವಾಗ್ತದೆ. ನಾವು ವಿಚಾರ ಮಾಡಬೇಕು, ಇವೆಲ್ಲ ಹಿಂಗೆ ಆಗ್ತಾವಲ್ಲ ನಮ್ಮ ಜೀವನದಾಗ. ಅದು ಉರಿ ಹತ್ತದಂಗೆ ನೋಡ್ಕೋತ ಜಾಗರೂಕತೆಯಿಂದ ಇರಬೇಕಾಗ್ತದೆ ಅಷ್ಟೇ. ಹಿಂಗೆ
ಆಗಬಾರ್ದಂಗೆ ನಾನು ಮಾಡೇ ಬಿಡಬೇಕಂದ್ರೆ ಆಗೋದಿಲ್ಲ, ಆಗ್ತಿರ್ತಾವ, ಏನು ಮಾಡಿದರೂ ಆಗ್ತಾವ. ಸ್ವಲ್ಪ ಜಾಗರೂಕತೆ ಇರಬೇಕು, ಸ್ವಲ್ಪ ದೂರ ಸರಿಸ್ತಿರ್ಬೇಕು ಅದನ್ನು. ಹಂಗೆ ನೆರೆ ಹೊರೆ ಅವರು ಮೈತ್ರಿ ಮಾಡೋದೇ ಏಕೆ? ನೆರೆ ಹೊರೆಯವರು ಏನರೇ ಮಾಡಿ ಅವರನ್ನು ಸ್ವಲ್ಪ ಒಲಿಸಿ ಸ್ವಲ್ಪ ಕಡಿಮೆ ಮಾಡಂಗೆ ಮಾಡಿಕೊಳ್ಳೋದು, ಇವ್ರದ್ದು ಸ್ವಲ್ಪ ಹೆಚ್ಚು ಮಾಡಂಗೆ, ವೀಣಾ ಹೆಚ್ಚು ಚೆನ್ನಾಗಿ ಬಾರಿಸಂಗೆ ಮಾಡೋದು, ಅವರನ್ನು ಕರೆದು ಊಟ ಮಾಡಿಸಿ ಇವರನ್ನು ಕರೆದು ಊಟ ಮಾಡಿಸಿ ಪರಸ್ಪರನ ಭೇಟಿ ಮಾಡಿಸಿ ಎಷ್ಟು ಮಜಾ ಅದ ನೋಡಿ, ಈಗ ಶಾಂತದೆ ಅಂತ ಅವ್ರಿಗೆ ಹೇಳೋದು. ನೀವು ಅಶಾಂತ ಮಾಡ್ತೀರಿ ಅಂತ ಹೇಳಂಗಿಲ್ಲ, ಇದು ಶಾಂತದೆ ಅಂತ ಹೇಳೋದು. ಅವ್ರ ಮನೆಗೆ ಹೋದ ಬಳಿಕ ಅವ್ರಿಗೆ ಗೊತ್ತಾಗ್ತದೆ, ಊಟ ಮಾಡಿಸ್ಯಾನ, ಎಷ್ಟು ಶಾಂತವಾಗಿ ನಾವು ಕುಂತು ಊಟ ಮಾಡೇವಿ, ಬಹುತೇಕ ನಾವೇ ಗದ್ದಲ ಮಾಡ್ತಿರ್ಬೇಕೇನೋ ಅಂತ ಅವಾಗ ಅನಿಸುವಂಗೆ ಮಾಡೋದಷ್ಟೇ. ಮಾಡಿ ಬದುಕೋದು ವಿಶಾಲ ದೃಷ್ಟಿಕೋನ ಇದೆ, ಸುಂದರ ದೃಷ್ಟಿಕೋನ ಇದೆ. ಎಲ್ಲವನ್ನ ಹೀಗೆ ಮಾಡೋದು.